Hey guys, welcome back to my YouTube channel. Hi, ಇವತ್ತು ನಾನು ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಸೊ ಅ ಡೇ ಇನ್ ಮೈ ಲೈಫ್. ಇವತ್ತೇನಪ್ಪ ಅಂತಂದರೆ ನಾನು ಸ್ವಲ್ಪ ನಮ್ಮ ಕಾಲೇಜ್ಗೆ ಹೋಗಬೇಕು. ಸೊ ನಾನು ಓದಿದ್ದು GSI PU ಕಾಲೇಜ್ ಮೈಸೂರು ಲಕ್ಷ್ಮೀಪುರಂ ಹತ್ರ. ಸೊ ಅಲ್ಲಿ ಹೋಗ್ಬೇಕು ಇವಾಗ. ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಇದೆ, TC ಇಸ್ಕೊಂಡು ಬರಬೇಕು, ಅಪ್ಲಿಕೇಶನ್ ಹಾಕಬೇಕು, ಮಾರ್ಕ್ಸ್ ಕಾರ್ಡ್ಗೆಲ್ಲ. ಸೊ ಬನ್ನಿ ಹೋಗೋಣ. ಇವತ್ತು ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ ಚಂದನ ಕೂಡ ಬರ್ತಾ ಇದ್ದಾಳೆ. ಸೊ ಅವಳು ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಅವಳು ರೆಡಿಯಾಗಿ ಬರಲಿ. ಸೊ ಇವಾಗ ನಾನು ರೆಡಿ ಆಗ್ತೀನಿ. ಸೊ ನನ್ನ ಫೈನಲ್ ಲುಕ್ ಈ ಥರ ಇದೆ. ಸೊ ರೆಡಿಯಾಗಿದ್ದೀನಿ, ಮೈಸೂರಿಗೆ ಹೋಗೋಣ. ಸೊ ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಆಗಲೇ ಹೇಳಿದ್ನಲ್ಲ ಚಂದನ ಅಂತ. ಸೊ ನಾವಿಬ್ಬರು ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಏನಾದರೂ ಹೇಳಿ ಚಂದನ ನನ್ನ ವ್ಲಾಗ್ಗೆ. ತುಂಬ ದಿನ ಆದಮೇಲಾದರೂ ಸಿಕ್ಕಿದ್ದೀವಿ. ಅಂದರೆ ಆಗಾಗ ಸಿಗ್ತಿದ್ವಿ ಅಷ್ಟೇ, ಮನೇಲಿ ಸ್ವಲ್ಪ ಹಂಗೆ ಮಾತಾಡ್ತಿದ್ವಿ. ತುಂಬ ದಿನ ಆದಮೇಲೆ ಮೈಸೂರಿಗೆ ಹೋಗ್ತಿದ್ವಿ. ಕಾಲೇಜ್ಗೆ ಹೋಗಿ ಎಲ್ಲ TC ಇಸ್ಕೊಂಬರೋಕ್ಕೆ. ನೋಡಿ ನೋಡಿ, ಹಾಯ್ ಅಂಕಲ್, ಹಾಯ್ ಮಾಡಿ. ಯೂಟ್ಯೂಬ್ ಚಾನಲು ಹಾಯ್ ಮಾಡಿ. ಸೊ ಈಗ ಹೋಗ್ತಾ ಇದ್ದೀವಿ. ಇದು ನಾನು ಫಸ್ಟು ಪಬ್ಲಿಕಲ್ಲಿ ವೀಡಿಯೋ ಮಾಡ್ತಿರೋದಿದೆ ಫಸ್ಟು, ಅದಕ್ಕೆ ಎಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಯ್ತಾ ಅವರೇ. ನೋಡಿ ನೋಡಿ ಅವರು ನೋಡ್ತಾ ಇರ್ತಾರೆ. ಸೊ ಈಗ ನಾವು ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಬಾಯ್. ಸೊ ಏನು ಗೊತ್ತಾ, ಟಿ ನರಸೀಪುರ ಅವ್ರಿಗೆ ಗೊತ್ತು ಈ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಅಂದರೆ ಎಷ್ಟು ಎಮೋಷನ್ ಅಂತ. ನೋಡಿ ನಾವು ಮೈಸೂರಿಗೆ ಬಂದಿದ್ದೀವಿ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಇವಾಗ ನಾವು CGS ಹೋಗ್ಬೇಕು. CGS ಇಂದ ನೆಕ್ಸ್ಟು ನಮ್ಮ ಕಾಲೇಜ್. ಬನ್ನಿ ಹೋಗೋಣ. ನಾವು ನಮ್ಮ ಕಾಲೇಜಿಗೆ ಬಂದಿದ್ದೀವಿ. ಸೊ ಬನ್ನಿ ನಮ್ಮ ಕಾಲೇಜ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಸ್ಕೂಲ್ ಲೆಕ್ಚರರ್ ಅಂತ ಹೋಗ್ಬಿಟ್ವಿ, ಅವರವರಲ್ಲ. ಸೊ ಈಗ ನಮ್ಮ ಕಾಲೇಜ್. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ನೋಡಿ ಹಾಯ್ ಮಾಡಿ ಅಂಕಲ್. ಯೂಟ್ಯೂಬ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಶರ್ವಾಣಿ ಸುಖಪ್ರದ. ಮರಿಬೇಡಿ ಆಯಿತಾ? ಓಕೆ, ಬಾಯ್ ಬಾಯ್ ಅಂಕಲ್. ಸೊ ಏನು ನಿಮ್ಮ ಕಾಲೇಜ್ ತರಿಸ್ಲಾ? ನಮ್ಮ ಕಾಲೇಜ್ ಅದು. ಬನ್ನಿ ಹೋಗೋಣ ಒಳಕ್ಕೆ. ವರ್ಷ ತಂದ ನೂರು ಹರ್ಷ ಚಿರವಾಗಿ ಉಳಿಯಲಿ. ನಮ್ಮ ಬಸ್ ಡ್ರೈವರ್ ಅಂಕಲ್. ಹಾಯ್ ಮೈ ಅಂಕಲ್. ಮಧು ಅಂಕಲ್ ಅಂತ. ನಮ್ಮ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇವಾಗ ನಾವು ನಮ್ಮ ಪಾರ್ಕ್ ತೋರಿಸ್ತೀನಿ ಆಯಿತಾ. ನಾವು ಯಾವಾಗಲೂ ಬಂಕ್ ಅಂದರೆ ಅಷ್ಟೇನು ಮಾಡ್ತಿರ್ಲಿಲ್ಲ, ಮಾಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇವಾಗ ನಾವು ಪಾರ್ಕ್ ತೋರಿಸ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇದೇ ನಮ್ಮ ಬಸ್ಸು. ಅತಿರಥ ಮಹಾರಥ ಸಾರಥಿ. ಹೋಗೋಣ ಬನ್ನಿ. TC ಇಸ್ಕೊಂಡಾಯಿತು. ಇಲ್ಲ ಇಲ್ಲ ಇಲ್ಲ, ಇವಳು TC ಇಸ್ಕೊಂಡು ನಾನು ಅಪ್ಲೈ ಅಷ್ಟೇ ಮಾಡಿತ್ತು. ಈಗ ಹೋಗೋಣ. ನಾಳೆ ಆಯಿತು ಚಂದನ. ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ನಮ್ಮದು ಪಾರ್ಕ್ ತೋರಿಸ್ತೀನಿ. ಈಗ 2 ಪಾರ್ಕ್ ಇದ್ದಾರೆ. ಜಾಸ್ತಿ ನಾವು ಯಾವ ಪಾರ್ಕಲ್ಲಿ ಇರ್ತಿದ್ವಿ ಆ ಪಾರ್ಕ್ ತೋರಿಸ್ತೀನಿ. ಬಾ ಒಳಗೆ ಹೋಗೋಣ. ನಾನು ಓಕೆ, ಹೆಂಗೆ ಹೋಗೋಣ? ಈಗ ಹೋಗೋಣ. ಒಂದು ರೌಂಡ್ ಹಾಕೋಣ. ಒಂದು ರೌಂಡಾ? ನಾವು CETದು ಬಗ್ಗೆ ಹೇಳು. CET ಕೋಚಿಂಗ್ ಬರ್ತಿರುವಾಗಿಲ್ಲ. CET ಕೋಚಿಂಗಿಗೆ ಬರ್ತಿದ್ವಿ. CET ಕೋಚಿಂಗಿಗೆ ಬಂದುಬಿಟ್ಟು ಒಂದು 3 ಕ್ಲಾಸ್ ಇರ್ತಿತ್ತು. 2 ಕ್ಲಾಸ್ ಅಟೆಂಡ್ ಮಾಡಿ ಇನ್ನೊಂದು ಕ್ಲಾಸಲ್ಲಿ ಇಲ್ಲಿ ಆಟ ಆಡ್ತಿದ್ವಿ. ಇಲ್ಲಿ ಅಂದರೆ ನಾವೇನು ಜಾಸ್ತಿ ಏನು ಬಂಕ್ ಏನು ಮಾಡಿಲ್ಲ. ಹೌದು, ಜಾಸ್ತಿ ಬಂಕ್ ಮಾಡ್ತಿರಲ್ಲ. ಅವಾಗ ಯಾವಾಗ ಅಂತಂದರೆ ಜಾಸ್ತಿ ಜನ ಇರ್ತಿರ್ಲಿಲ್ಲ ಅಲ್ಲ. ಅದು ನಾವು ನಾರ್ಮಲ್ ಕಾಲೇಜ್ ಡೇಸಲ್ಲಿ ಮಾಡಿಲ್ಲ, CET ಟೈಮಲ್ಲಿ ಮಾಡಿರೋದಷ್ಟೇ. ಬನ್ನಿ
ಇವಾಗ ನಾವು ಹೋಗ್ತಾ ಇದ್ವಿ ಎಲ್ಲಿಗೆ ಅಂತಂದರೆ ಏನಾದ್ರು ತಿನ್ನೋಣ ಅಲ್ಲ, ಅವಾಗಿಂದ ಸುಸ್ತಾಗೋಗಿದೆ ಕಾಲೇಜಲ್ಲಿ. ಏನಾದ್ರು ಇದು ಮಾಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ತಿನ್ನಕ್ಕೆ ಹೋಗ್ತಾ ಇದ್ವಿ. ಚಂದನ ನಾಯಿ. ಇದೊಂಥರ ಸಿಂಹ. ಈಗ ಹೋಗೋಣ, ಅಲ್ಲಿ ಹೋಗಿ ಏನಾದ್ರು ತಿನ್ನೋ ಕಡೆ ಸಿಗ್ತೀವಿ. ಬಾಯ್. KSRTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇವಾಗ ನರಸೀಪುರಕ್ಕೆ ಹೋಗ್ಬೇಕು. ನಾನು ಫೋನ್ ಮಾಡಿಲ್ಲ, ಅದೇ ನೀವು ಫೋನ್ ಮಾಡಿದಂತ ಹೋಗೋಣ ನರಸೀಪುರಕ್ಕೆ. ಮತ್ತೆ ಪಾಪ ನಮ್ಮ ಆಟೋ ಡ್ರೈವರ್ ಅಂಕಲು 65 ರುಪೀಸ್ ಆಗಿದೆ, ಚೇಂಜೇ ಇಲ್ಲ. ಏನು ಅದಕ್ಕೆ ಚೇಂಜ್ ಕೇಳ್ತಾ ಇದ್ದಾರೆ ಪಾಪ ಗೈಸ್. ನಿಜ ಆಟೋ ಓಡ್ಸೋರು ಆಗಿರ್ಬೋದು, ಬಸ್ ಓಡ್ಸೋರು ಆಗಿರ್ಬೋದು, ಪಾಪ ಅಂತಿದ್ದಾರೆ. ಅವ್ರು ಯಾವ್ದಾದ್ರು ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಸಪೋರ್ಟ್ ಮಾಡಿ. ಇದೇ ಥರ ಇವತ್ತು ಫಸ್ಟ್ ನನಗೆ ಸಪೋರ್ಟ್ ಮಾಡಿಬಿಡಿ. ಫಸ್ಟ್ ಸಪೋರ್ಟ್ ಮಾಡಿ. ಆಮೇಲೆ ಸಿಗ್ತಾ ಸಿಗ್ಲಿಲ್ವಣ್ಣ? 5 ರುಪೀಸಾ? ಪರವಾಗಿಲ್ಲ ಬಿಡಿ. ಹಾಯ್ ಮಾಡಿ. ಇವಾಗ ನಾವು KSRTC ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇವಾಗ ಇನ್ನೂ ಬಸ್ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಕಾಯ್ತಾ ಇದ್ದೀವಿ. ಹೋಗ್ಬೇಕು ಬೇಗ. ಸಿದ್ದರಾಮಯ್ಯನಿ ನೋಡಬಾರದೆ ಯಾಕಪ್ಪ ಸಿದ್ದರಾಮಯ್ಯ ಮಕ್ಕಳೆಲ್ಲ ಸಾಪಿಗೆ ನಿಮ್ಮ ನೋಡಿದರೆಲ್ಲ ಮೈಸೂರಿಂದ ನರಸೀಪುರಕ್ಕೆ ಬಂದ್ವಿ. ನೋಡಿದ್ರಲ್ಲ, ನಾನು ಬಸ್ ವಿಡಿಯೋ ಹಾಕಿದ್ನಲ್ಲ, ಯಪ್ಪ ಬಸ್ಸಲ್ಲಿ ಫುಲ್ ರಶ್ ಅಂದರೆ ರಶ್ಶು. ಒಂದು ಸ್ವಲ್ಪ ಇದೇ ಬಸ್ ನಾವು ಬಂದಿದ್ದು. ಸಖತ್ ರಶ್ ಮಾತ್ರ. ಎಷ್ಟು ರಶ್ ಗೊತ್ತಾ ದೇವ್ರೆ. ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಬರೀ ಹೋಗ್ತಾ ಇದ್ದಾರೆ ಆಯಿತು. ಇವಾಗ ನಾವು ಮನೆಗೆ ಹೋಗಿ ಸೊ ವ್ಲಾಗ್ನ ಎಂಡ್ ಮಾಡ್ತೇವೆ. ಹೋಗೋಣ. ಫುಲ್ ಧೈರ್ಯ ಬಂದ್ಬಿಟ್ಟೈತೆ ನನಗೀಗ ಮಾಡೋಕ್ಕೆ. ಏನು ಒಂಥರ ಫುಲ್ ಏನೋ ಒಂಥರ ಧೈರ್ಯ. ಸೊ ಬನ್ನಿ, ಸ್ವಲ್ಪ ದೂರ ಆದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಡ್ಯೂ ಟು ಸಮ್ ರೀಸನ್ಸ್ ಬ್ಲಾಗ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತ ಅಂದರೆ ಟಿ ನರಸೀಪುರದವ್ರು ಗೊತ್ತಿರುತ್ತೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ತ್ರಿವೇಣಿ ನಗರಕ್ಕೆ ಬರೋ ತನಕ ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ನಡಿಬೇಕು ಅನ್ನೋದು. ಆ ಕಾರಣದಿಂದಾಗಿ ವ್ಲಾಗು ಅಲ್ಲೇ ಮುಗ್ದೋಗ್ತೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನು ನನ್ನ ನೆಚ್ಚಿನ ವ್ಲಾಗ್ಸ್ ನಿಮಗೆ ನೋಡಬೇಕು ಅಂತ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಂಡಿರಿ. ಸೊ ಯು ಕ್ಯಾನ್ ಸಿ ಮೈ ವ್ಲಾಗ್ಸ್ ಎವ್ರಿ ಡೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಒಂದು ಹೊಸ ಕಂಟೆಂಟ್ ಜೊತೆ ಹೊಸ ವ್ಲಾಗ್ ಮಾಡ್ತೀನಿ. ಖುಷಿ ಪಡಿ. ಥ್ಯಾಂಕ್ ಯು. ಆ್ಯಂಡ್ ನೀವು ಕಮೆಂಟ್ ಮಾಡಿ. ಈಗ ನನಗೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಬಟ್ ಅವರೇನಾದರೂ ಕಮೆಂಟ್ ಮಾಡಿ ಯಾವ ಥರ ವ್ಲಾಗ್ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು.